ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಕಾವ್ಯ ಎಷ್ಟು ಪುಟಗಳಲ್ಲಿ ವ್ಯಾಪಿಸಬಹುದು? 500, 1000, 1500, 2000. ಆದರೆ ಕನ್ನಡದಲ್ಲಿ ಒಂದು ಕಾವ್ಯ ಇದೆ, ಯುಗಾವತಾರಿ ಅಂತ ಕಾವ್ಯದ ಹೆಸರು. ಶ್ರೀ ಬಸವದರ್ಶನದ ಈ ಒಂದು ಕಾವ್ಯ ಒಟ್ಟು 4500 ಪುಟಗಳನ್ನು ಒಳಗೊಂಡಿದೆ. 4500 ಪುಟಗಳು. ಇಷ್ಟು ದೊಡ್ಡದಾದ ಈ ಬೃಹತ್ ಕಾವ್ಯವನ್ನು ಒಟ್ಟಿಗೆ ಒಂದೇ ಪುಸ್ತಕದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ. ಒಟ್ಟು 6 ಸಂಪುಟಗಳಲ್ಲಿ ಪ್ರಕಟವಾಗಿದೆ ಈ ಒಂದು ಕೃತಿ, ಯುಗಾವತಾರಿ. ಇದನ್ನು ಬರೆದವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು. ಪ್ರದೀಪ್ ಕುಮಾರ್ ಅವರು ವೃತ್ತಿಯಿಂದ ವೈದ್ಯರು, ಆದರೆ ಪ್ರವೃತ್ತಿಯಿಂದ ಬರಹಗಾರರು, ಕವಿಗಳು. ಇದುವರೆಗೂ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ, ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಗಣನೀಯವಾದದ್ದು ಯುಗಾವತಾರಿ ಎನ್ನುವ 6 ಸಂಪುಟಗಳ 4500 ಪುಟಗಳ ಬೃಹತ್ ಕಾದಂಬರಿ. ಬಸವಣ್ಣನವರ ಸಮಗ್ರ ಬದುಕನ್ನು ಅಧ್ಯಯನ ಮಾಡಿ ಅತ್ಯಂತ ಸರಳವಾದ ಕನ್ನಡದಲ್ಲಿ ಈ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಹಾಗಾಗಿ ಬಸವಣ್ಣನವರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋರು ಈ ಯುಗಾವತಾರಿಯನ್ನು ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕನ್ನಡದ ವಿಶೇಷ ಸಂಚಿಕೆ. ಈ ಸಂಚಿಕೆ ತಮಗೆ ಇಷ್ಟವಾಯಿತಾ? ಏನೆಲ್ಲ ಬದಲಾವಣೆಗಳು ಬೇಕು? ದಯವಿಟ್ಟು ಅದನ್ನು ನಮಗೆ ತಿಳಿಸಿ. ನಾವು ಸಾಧ್ಯವಾದಷ್ಟು ಹೊಸ ತರಹದ ಒಂದು ಸಂಚಿಕೆಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತೇವೆ. ಈಗ ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಂತಮೂರ್ತಿ ಅಂತ. ನಾನು ಶಿರಸ್ತೇದಾರಾಗಿ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮೂಲತಃ ನಂದು ಕೇರಳಾಪುರ, ಹಾಸನದಲ್ಲಿ ವಾಸವಾಗಿದ್ದೇನೆ. ನನ್ನ ಹವ್ಯಾಸ ನಾಟಕಗಳಲ್ಲಿ ಅಭಿನಯಿಸುವುದು, ಭಾವಗೀತೆಗಳನ್ನು ಹೇಳುವುದು ಮತ್ತು ಜಾನಪದ ಗೀತೆಗಳನ್ನು ಹಾಡುವುದು ನನ್ನ ಹವ್ಯಾಸ. ಬಹಳ ಸಂತೋಷ ಅನಂತಮೂರ್ತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿಲ್ಪಾ ಕುಲಕರ್ಣಿ ಅಂತ. ನಾನು ನ್ಯೂ ಲಿಟಲ್ ಕಿಂಗ್ಡಮ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ. ನಾನು ಬೆಂಗಳೂರು ನಗರದ ಮಾರುತಿ ಬಡಾವಣೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು ಮತ್ತು ಚಿತ್ರಗೀತೆಗಳನ್ನು ಹಾಡೋದು. ಶಿಲ್ಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಅಸ್ಲಂ ತೊಂಡೆಬಾವಿ. ನಾನು ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇನೆ. ನಾನೊಬ್ಬ ರಂಗಕಲಾವಿದ. ನಾಟಕಗಳನ್ನು ಬರೆಯೋದು, ನಾಟಕಗಳಲ್ಲಿ ಅಭಿನಯಿಸೋದು ಮತ್ತು ರಂಗಸಜ್ಜಿಕೆಯಲ್ಲಿ ನಿಪುಣತೆಯನ್ನು ಪಡೆದಿದ್ದೇನೆ. ನನ್ನ ಹವ್ಯಾಸಗಳು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವುದು. ಬಹಳ ಸಂತೋಷ ಅಸ್ಲಂ. ಯಾವುದಾದ್ರೂ ಒಂದು ನಾಟಕದ 2 ಸಾಲು ಹೇಳ್ತೀರಾ? ಆಗಬಹುದು. ದಯವಿಟ್ಟು. ಪರಾಕ್ರಮಣ ಅನ್ನೋ ಒಂದು ನಾಟಕ ಪ್ರಕಾಶ್ ಬೆಳವಾಡಿಯವರು ನಿರ್ದೇಶನ ಮಾಡಿದಂಥದ್ದು. ನಾನು ನಿಮ್ಮ ಮುಂದೆ ಒಡ್ಡುತ್ತಿರುವುದಾದರೂ ಏನು, ವಿನೋದ ವಿಹಾರ ಎಂದುಕೊಂಡಿರೇನು? ಒಂದು ಕೈಯಲ್ಲಿ ಬುಟ್ಟಿ, ಅದರಲ್ಲಿ ಹಣ್ಣು ಮಧುಪಾನ, ಇನ್ನೊಂದು ಕೈಯಲ್ಲಿ ಹುಡುಗಿ ಸೊಂಟ? ಖಂಡಿತ ಇಲ್ಲ. ನಾನು ನಿಮಗೆ ಕೊಡ್ತಾ ಇರೋ ಭರವಸೆ ಕೆಸರಿನೆಲ್ಲ, ಪ್ರಪಂಚದ ಘೋರ ಅರಣ್ಯ. ಅಲ್ಲಿನ ಕೀಟಗಳ ಬಾಧೆಯಿಂದ ತಪ್ಪಿಸಿಕೊಳ್ಳಲು ನಮ್ಮ ಮೈಯನ್ನು ಭೂಮಿಯಲ್ಲಿ ಹೂತು ಕೂರಬೇಕು. ಬೆಂದ ಚರ್ಮದ ಗಂಜಿ ಕುಡಿದು ಬದುಕಬೇಕು. ಮೇಲೆ ದಪ್ಪ ಹಗ್ಗಗಳಂತೆ ಹಾವುಗಳು, ಮತ್ತು ಆ ಕಗ್ಗತ್ತಲಲ್ಲಿ ಕಪ್ಪು ಜನ, ಒಬ್ರನ್ನೊಬ್ರು ಕಿತ್ತು ತಿನ್ನೋ ಜನ. ಅಂದಮೇಲೆ ನಮ್ಗೆ ಯಾಕೆ ಆ ಪಾಡು? ಯಾಕೆಂದರೆ ನಾ ಹೋಗ್ತಾ ಇರೋದು ಚಿನ್ನ ಕದಿಯೋಕ್ಕೆ. ಸೂರ್ಯನ ಬೆವರು ಚಿನ್ನ, 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 ಚಿನ್ನ. ಬಹಳ ಚೆನ್ನಾಗಿ ಸಂಭಾಷಣೆಯನ್ನು ಒಪ್ಪಿಸಿದ್ರಿ ಅಸ್ಲಂ. ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಕೈಲಾಸಂ ಅವರ ಏಕಲವ್ಯ, GP ರಾಜರತ್ನಂ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ರಚನೆಯಾಗಲು ಯಾವ ವಿದೇಶಿ ಸಾಹಿತ್ಯವು ಸ್ಫೂರ್ತಿಯನ್ನು ನೀಡಿತು? ಆಯ್ಕೆಗಳನ್ನು ನೋಡೋಣ. ಜರ್ಮನ್ ಸಾಹಿತ್ಯ, ಬ್ರಿಟನ್ ಸಾಹಿತ್ಯ, ರಷ್ಯನ್ ಸಾಹಿತ್ಯ, ಜಪಾನ್ ಸಾಹಿತ್ಯ.
ಮೊದಲಿಗೆ ಅಸ್ಲಂ, ಆನಂತರ ಅನಂತಮೂರ್ತಿ. ರಷ್ಯನ್ ಸಾಹಿತ್ಯ. ರಷ್ಯನ್ ಸಾಹಿತ್ಯ ಆಯ್ಕೆ 3. ಅನಂತಮೂರ್ತಿ. ಬ್ರಿಟನ್ ಸಾಹಿತ್ಯ. ಬ್ರಿಟನ್ ಸಾಹಿತ್ಯ. ಉತ್ತರವನ್ನು ನೋಡೋಣ. ರಷ್ಯನ್ ಸಾಹಿತ್ಯ ಉತ್ತರ ಸರಿಯಾಗಿದೆ. ಏಕಲವ್ಯ ಈ ಒಂದು ಪುಸ್ತಕವನ್ನು ಅಸ್ಲಂ ಅವರಿಗೆ ಕೊಡ್ತಾ ಇದ್ದೇವೆ. ರಷ್ಯನ್ ಸಾಹಿತ್ಯ ಮತ್ತು ಮಾರ್ಕ್ಸ್ವಾದ ಏನಿದೆ ಇದು ನೇರವಾಗಿ ಕನ್ನಡಕ್ಕೆ ಬರಲಿಲ್ಲ, ಹಿಂದಿಯ ಮೂಲಕ ಇದು ಕನ್ನಡಕ್ಕೆ ಬಂತು. ಪ್ರೇಮ್ಚಂದ್ ಮತ್ತು ರವೀಂದ್ರನಾಥ ಠಾಕೂರ್ ಅವರಿಗೆ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅನ್ನೋದು ಏನಿದೆ ಅವರಿಗೆ ಹಿಡಿಸುತ್ತೆ. ಅದು ಈ ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನೂ ಸಹ ಅವರು ವಹಿಸ್ತಾರೆ. ಆನಂತರ ಇದು ಕನ್ನಡ ಸಾಹಿತ್ಯವನ್ನು ಪ್ರವೇಶ ಮಾಡುತ್ತೆ. ನಿರಂಜನ, ಕಟ್ಟಿಮನಿ, ಅನಾಕ್ರು, ಬೀಚಿ, ತರಾಸು ಮುಂತಾದವರೆಲ್ಲ ಈ ಪ್ರಗತಿಶೀಲ ಸಾಹಿತ್ಯದಿಂದ ಮಾರು ಹೋಗಿ ಅವರು ತಮ್ಮ ಸಾಹಿತ್ಯವನ್ನು ರಚಿಸ್ತಾರೆ. ಇದನ್ನು ನಾವು ನೋಡಬಹುದು. ಮುಂದಿನ ಪುಸ್ತಕ ಅಮರ ಚಿಂತನೆ, ಈರಣ್ಣ ಬೆಂಗಾಲಿ ಬರೆದಿರುವಂಥದ್ದು. ಪ್ರಶ್ನೆ: ಆ ಮಗುವಿನ ಮುಖವು ಚಂದ್ರನ ಮುಖದಂತೆ ಮನೋಹರವಾಗಿದೆ. ಇದು ಯಾವ ಅಲಂಕಾರ ಅಂತ ತಿಳ್ಕೋಬೇಕು. ಶಿಲ್ಪಾ ಅವರೇ? ಉಪಮಾನ ಅಲಂಕಾರ. ಉಪಮಾನ ಅಲಂಕಾರ ಅಂತಲ್ಲ. ಹಾಂ. ಅಸ್ಲಂ? ಉಪಮೇಯ. ಗೆಸ್ ಮಾಡಿ. ಅಲ್ಲ, ಆಯ್ಕೆಗಳು ಬರೋವರೆಗೂ ಕಾಯಬಹುದಾಗಿತ್ತು ಅಂತ ಅನಿಸುತ್ತೆ. ಅನಂತಮೂರ್ತಿ, ಆಯ್ಕೆಗಳು ಬೇಕಾ? ಆಯ್ಕೆಗಳು: ಉತ್ಪ್ರೇಕ್ಷಾಲಂಕಾರ, ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತಾಲಂಕಾರ. ಉಪಮಾಲಂಕಾರ. ಉತ್ತರವನ್ನು ನೋಡೋಣ. ಉಪಮಾಲಂಕಾರ ಅನ್ನೋ ಉತ್ತರವನ್ನು ಕೊಟ್ಟದ್ದು ಶಿಲ್ಪಾ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಈ ಅಮರ ಚಿಂತನೆ ಎನ್ನುವ ಈ ಒಂದು ಪುಸ್ತಕದ ಜೊತೆ ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ 2 ಪುಸ್ತಕವನ್ನು ಶಿಲ್ಪಾ ಅವರಿಗೆ ಕೊಟ್ಟಿದ್ದೇವೆ. ಮಗುವಿನ ಮುಖದ ಆಹ್ಲಾದವು ಚಂದ್ರನ ಮುಖದ ಆಹ್ಲಾದದೊಡನೆ ಹೋಲಿಸುವ ಕೆಲಸ ನಡೆದಿದೆ ಈ ಒಂದು ವಾಕ್ಯದಲ್ಲಿ. ಹೋಲಿಕೆಯನ್ನು ಉಪಮಾನ, ಯಾವುದಕ್ಕೆ ಹೋಲಿಸ್ತೇವೋ ಅದನ್ನು ಉಪಮೇಯ ಅಂತ ಹೇಳ್ತೇವೆ. ಚಂದ್ರ ಉಪಮಾನ ಆಗಿದ್ದಾನೆ, ಮಗುವಿನ ಮುಖ ಉಪಮೇಯ ಆಗಿದೆ. ಹಾಗಾಗಿ ಅಲಂಕಾರ ಶಾಸ್ತ್ರ ಭಾಷೆಯ ಸೊಗಸನ್ನು ಹೆಚ್ಚಿಸುತ್ತೆ. ಕೇಳುಗರ, ಓದುಗರ ಕಲ್ಪನೆ ಏನಿದೆ ಅದನ್ನು ವಿಸ್ತರಿಸುತ್ತೆ. ಹಾಗಾಗಿ ಇಂತಹ ಭಾಷೆಯನ್ನು ಕೇಳುವಾಗ, ಓದುವಾಗ, ಆಲಿಸುವಾಗ ನಮಗೆ ಒಂದು ರೀತಿಯಾದ ದೃಶ್ಯ ಪ್ರಪಂಚ ಕಣ್ಣು ಮುಂದೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಮಗುವಿನ ಭಾವ ಜಗತ್ತನ್ನು ವಿಸ್ತರಿಸೋದಕ್ಕೆ, ಅರಳಿಸೋದಕ್ಕೆ ಈ ರೀತಿಯಾದ ಸಾಹಿತ್ಯ ಅಗತ್ಯವಾಗುತ್ತೆ. ಮುಂದಿನ ಪುಸ್ತಕ RDG ಬರೆದ ಕನ್ನಡ ವ್ಯಾಕರಣ ದೀಪಿಕೆ ಎನ್ನುವ ಪುಸ್ತಕ. ಪ್ರಶ್ನೆ: ಏರಿಸಿ ಹಾರಿಸಿ ಕನ್ನಡದ ಬಾವುಟ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ, ಬಾಳ್ ಕನ್ನಡ ತಾಯಿ, ಏಳ್ ಕನ್ನಡ ತಾಯಿ, ಕನ್ನಡಿಗರ ಒಡತಿ ಓ ರಾಜೇಶ್ವರಿ ಎಂದು ಯಾರು ಹಾಡಿದರು? ಆಯ್ಕೆಗಳನ್ನು ನೋಡೋಣ. BM ಶ್ರೀಕಂಠಯ್ಯ. ಹೇಳಿ ಶಿಲ್ಪ. BM ಶ್ರೀಕಂಠಯ್ಯ. ಅನಂತಮೂರ್ತಿ. BM ಶ್ರೀಕಂಠಯ್ಯ. ಆಯ್ಕೆ 2 ಕುವೆಂಪು. ಆಯ್ಕೆ 3 TNM ಶ್ರೀಕಂಠಯ್ಯ. ಆಯ್ಕೆ 4 ಬೇಂದ್ರೆ. ಉತ್ತರವನ್ನು ನೋಡೋಣ. BM ಶ್ರೀಕಂಠಯ್ಯ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಶಿಲ್ಪಾ ಅವರು. ಕನ್ನಡ ವ್ಯಾಕರಣ ದೀಪಿಕೆ ಈ ಒಂದು ಪುಸ್ತಕವನ್ನು ಶಿಲ್ಪಾ ಅವರಿಗೆ ಕೊಟ್ಟಿದ್ದೇವೆ. BM ಶ್ರೀ ಅವರು ಕನ್ನಡ ಬಾವುಟ ಅನ್ನೋ ಒಂದು ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಪ್ರಕಟಿಸಿದೆ. ಈ ಒಂದು ಪುಸ್ತಕವನ್ನು ಕನ್ನಡಿಗರು ಒಂದು ಸಲ ಓದಲೇಬೇಕು. ಯಾಕಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಹಲವು ಅದ್ಭುತ ಕವನಗಳು ಈ ಒಂದು ಸಂಕಲನದಲ್ಲಿ ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಬೆಟಗೇರಿ ಕೃಷ್ಣ ಶರ್ಮಾ ಜೀವನ ಪರಿಚಯ, SV ಶ್ರೀನಿವಾಸರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಕ್ರಿಸ್ತಶಕ 10ನೇ ಶತಮಾನದಲ್ಲಿ ರಚನೆಯಾದ ಯಾವ ಗ್ರಂಥದಲ್ಲಿ ಕರ್ನಾಟಕ ಎನ್ನುವ ಶಬ್ದದ ಉಲ್ಲೇಖವಿದೆ? ಆಯ್ಕೆಗಳನ್ನು ನೋಡೋಣ. ಬೃಹತ್ ಕಥಾಮಂಜರಿ, ಪೆರುಂಗದೈ, ಬೃಹತ್ ಕಥಾ ಸರಿತ್ಸಾಗರ. ಮೊದಲಿಗೆ ಅಸ್ಲಂ, ಆನಂತರ ಶಿಲ್ಪ. ಕಥಾ ಸರಿತ್ಸಾಗರ. ಆಯ್ಕೆ 4 ಶಿಲ್ಪ.
ಕಥಾ ಸರಿಸ್ತಾ ಅದೇ ಉತ್ತರವನ್ನು ನೋಡೋಣ. ಕಥಾ ಸರಿತ್ ಸಾಗರ ಉತ್ತರ ಸರಿಯಾಗಿದೆ. ಅಸ್ಲಂ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಟಗೇರಿ ಕೃಷ್ಣ ಶರ್ಮಾ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಸೋಮದೇವ ಭಟ್ಟ ಕಾಶ್ಮೀರದವನು ಈತ. ರಾಜ ಅನಂತನ ಆಸ್ಥಾನದಲ್ಲಿ ಇರ್ತಾನೆ. ಆತನ ರಾಣಿ, ರಾಜ ಅನಂತನ ರಾಣಿ ಸೂರ್ಯಮತಿ ಅಂತ. ಆಕೆಗಾಗಿ ಹಳೆಯ ಮತ್ತು ಸಮಕಾಲೀನ ಕಥೆಗಳು ಏನಿವೆ ಆ ಕಥೆಗಳನ್ನೆಲ್ಲ ಸಂಗ್ರಹ ಮಾಡಿ ಆಕೆಗೆ ಹೇಳ್ತಾ ಹೋಗ್ತಾನಂತೆ. ಹೀಗೆ ಸಂಗ್ರಹ ಮಾಡಿದ್ದು ಕಥಾ ಸರಿತ್ ಸಾಗರ ಅನ್ನೋ ಹೆಸರಲ್ಲಿ ಇವತ್ತು ಪ್ರಸಿದ್ಧವಾಗಿದೆ. ಒಟ್ಟು 18 ಪುಸ್ತಕಗಳು ಉಂಟಂತೆ. ಈ 18 ಪುಸ್ತಕಗಳಲ್ಲಿ 124 ಅಧ್ಯಾಯಗಳಿವೆ. 22,000 ಶ್ಲೋಕಗಳು ಇವೆಯಂತೆ. ಎಲ್ಲ ಕಥೆಗಳು ಉಂಟು ಇದರಲ್ಲಿ. ಇದು ಬಹಳ ಬಹಳ ಪ್ರಸಿದ್ಧವಾದದ್ದು. ಇದರಲ್ಲಿ ಕಾಶ್ಮೀರದಲ್ಲಿ ಇದ್ದಂಥ ಈ ಸೋಮದೇವ ಕರ್ನಾಟಕದ ಪ್ರಸ್ತಾಪವನ್ನು ಒಂದು ಕಥೆಯಲ್ಲಿ ಮಾಡ್ತಾನೆ. ಮುಂದಿನ ಪುಸ್ತಕ ಹಿರಿಯ ಕಿರಿಯ ಹಕ್ಕಿಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥದ್ದು. ಪ್ರಶ್ನೆ: ಈ ಸಾಲುಗಳನ್ನು ತಪ್ಪಿಲ್ಲದಂತೆ ಓದಿ. ಸಾಲುಗಳು ಈಗ ಬಂತು. ಯಾರು ಮೊದಲು ಓದ್ತೀರಿ? ಅಸ್ಲಂ, ಹೇಳಿ ಸರ್. ಉಟ್ಟ ಸೀರೆಯ ಸೆಳೆದು ತೊಟ್ಟ ತೊಡಿಗೆಯ ಹರಿದು ಬಿಟ್ಟೆನೋ ನಾನು ಬಿಡು ಮುಡಿಯ ಬಿಟ್ಟೆನೋ ನಾನು ಬಿಡು ಮುಡಿಯ ಎಲೆದೇವ ಕೊಟ್ಟೆನೋ ಎನ್ನ ತನು ಮನವ. ಎಲ್ಲಿ ತಪ್ಪು ಮಾಡಿದಿರಿ ಅಸ್ಲಂ? ಬಿಡು ಮುಡಿಯ, ಬಿಡಿ ಮುಡಿಯ ಎರಡು ಬೇರೆ ಬೇರೆ ಇದೆ. ಹೇಳಿ ಶಿಲ್ಪ. ಉಟ್ಟ ಸೀರೆಯ ಸೆಳೆದು ತೊಟ್ಟ ತೊಡಿಗೆ ಹರಿದು ಬಿಟ್ಟೆನೋ ನಾನು ಬಿಡುಮುಡಿಯ ಬಿಟ್ಟೆನೋ ನಾನು ಬಿಡಿ ಮುಡಿಯ ಎಲೆದೇವ ಕೊಟ್ಟೆನೋ ಎನ್ನ ತನು ಮನವ. ಹೇಳಿ ಅನಂತಮೂರ್ತಿ. ಉಟ್ಟ ಸೀರೆಯ ಸೆಳೆದು ಒತ್ಬಿಡಿ ಒಂದು ಸಲ. ಉಟ್ಟ ಸೀರೆಯ ಸೆಳೆದು ಬಜರ್ ಒತ್ಬಿಡಿ ಸರ್. ಹಾಂ, ಈಗ ಹೇಳಿ. ಉಟ್ಟ ಸೀರೆಯ ಸೆಳೆದು ತೊಟ್ಟ ತೊಡಿಗೆಯ ಹರಿದು ಬಿಟ್ಟೆನೋ ನಾನು ಬಿಡು ಮುಡಿಯ ಬಿಟ್ಟೆನೋ ನಾನು ಬಿಡು ಮುಡಿಯ ಎಲೆದೇವ ಕೊಟ್ಟೆನೋ ಎನ್ನ ತನು ಮನವ. ಶಿಲ್ಪ ಮತ್ತು ಅನಂತಮೂರ್ತಿ ಮಾಡಿದ್ದು ಒಂದೇ ಅಂತಪ್ಪ ಅಂದರೆ ಕೊಟ್ಟೇನೋ, ಅದು ಕೊಟ್ಟೆನೋ ಮಾಡಿದ್ರಿ. ಕೊಟ್ಟೇನೋ. ಹಾಂ, ಮತ್ತು ಬಿಡು ಮುಡಿಯ ಬಿಡಿ ಮುಡಿಯ ಬಿಡಿ ಮುಡಿಯ ಗೊಂದಲ ಆಯಿತು. ಮೂವರು ತಪ್ಪು ಮಾಡಿದ್ದೀರಿ. ಆದರೆ ಈ ಪುಸ್ತಕ ನಿಮಗೆ ಕೊಡೋಕೆ ನಾನು ಸಿದ್ಧವಾಗಿದ್ದೇನೆ. ಯಾರಿಗೆ ಸಂಬಂಧಪಟ್ಟದ್ದು ಈ ಪದ್ಯ? ಬಜರ್ ಬಿಟ್ಟು ಉತ್ತರ ಕೊಡಿ. ಹೇಳಿಮ್ಮ. ದ್ರೌಪದಿ. ದ್ರೌಪದಿ ದ್ರೌಪದಿ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ. ನಾನೇನೋ ಅಪರೂಪದ್ದೇನೂ ಹಾಕಿಲ್ಲ. ನಿಮಗೆಲ್ಲ ಇವರು ಗೊತ್ತು ಈ ಹೆಣ್ಣುಮಗಳು ಯಾರು ಅಂತ. ಯಾರು ಮುಡಿಯನ್ನು ವಿಶಾಲವಾಗಿ ಬಿಟ್ಟಿರ್ತಾರೆ? ತಮಗಿಲ್ಲ. ಯಾರು ಮುಡಿಯನ್ನು ವಿಶಾಲವಾಗಿ ಹಾಗೆ ಬಿಟ್ಟಿರ್ತಾರೆ? ದ್ರೌಪದಿಯ ಅಥವಾ ಬೇರೆ ಯಾರಾದರೂ? ಅವರು ಕೂದಲನ್ನೇ ವಸ್ತ್ರವನ್ನಾಗಿ ಧರಿಸ್ಕೊಂಡು ಊರೂರು ಸುತ್ತಿದಂಥ ಮಹಾದೇವಿ. ನಾನು ಹೇಳ್ತಾ ಇದ್ದೆ ಅಸ್ಲಂ. ಅಕ್ಕ ಮಹಾದೇವಿ. ಬಜರ್ ಒತ್ತದೆ ಅನಂತಮೂರ್ತಿಯವರೇ, ಬಜರ್ ಒತ್ತದೆ, ಉತ್ತರ ಕೊಡಬೇಡಿ. ಅಕ್ಕ ಮಹಾದೇವಿ. ಅಸ್ಲಂ ಉತ್ತರ ಕೊಟ್ಟಿದ್ದಾರೆ. ಹಿರಿಯ ಕಿರಿಯ ಹಕ್ಕಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಅಕ್ಕ ಮಹಾದೇವಿ ಅವರು ಯೋಗಾಂಗ ತ್ರಿವಿಧಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು 67 ತ್ರಿಪದಿಗಳನ್ನು ಒಳಗೊಂಡಿದೆ. ಅದರಲ್ಲಿ ಬರುವಂಥ ಒಂದು ಪದ್ಯ ಇದು. ಶ್ರೀ ಪರಶುರಾಮ ಎನ್ನುವ ವೇದಕಾಲೀನ ಕಾದಂಬರಿಯನ್ನು ಈಗ ಕೊಡ್ತಾ ಇದ್ದೇವೆ. ಸಮೇತನಹಳ್ಳಿ ರಾಮರಾಯ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ ಓದಿ. ವಾಕ್ಯಗಳು ಈಗ ಬಂತು. ಹೃದಯಾಘಾತದಿಂದ ಜೀವಾವಧಿ ಶಿಕ್ಷೆಯಲ್ಲಿದ್ದ ಖೈದಿ ಸಾವು. ಜೀವಾವಧಿ ಶಿಕ್ಷೆಯಲ್ಲಿದ್ದ ಖೈದಿ ಹೃದಯಾಘಾತದಿಂದ ಸಾವು. ಯಾವುದು ಸರಿ, ಯಾವುದು ತಪ್ಪು, ಯಾಕೆ ತಪ್ಪು, ಯಾಕೆ ಸರಿ, ಆ ವಿಶ್ಲೇಷಣೆ ಮಾಡಬೇಕು ತಾವು. ಮೊದಲಿಗೆ ಅಸ್ಲಂ. ಜೀವಾವಧಿ ಶಿಕ್ಷೆಯಲ್ಲಿದ್ದ ಖೈದಿ ಹೃದಯಾಘಾತದಿಂದ ಸಾವು, ಅದು ಸರಿ. ಅದು ಸರಿ. ಮೊದಲನೇದು ಯಾಕೆ ತಪ್ಪು? ಶಿಕ್ಷೆ ಮೊದಲಾಗುತ್ತೆ, ಆಮೇಲೆ ಹೃದಯಾಘಾತ ಆಗುತ್ತೆ. ಅಂದರೆ ಅಲ್ಲಿ ಹೃದಯಾಘಾತ ಆಗಿರೋದು ಅವ್ರಿಗೆ ಜೈಲಲ್ಲಿ, ಆದ್ದರಿಂದ ಸೆಕೆಂಡ್ನ ಪರಿಗಣಿಸ್ಬೇಕು ಅಂತ. ಶಿಲ್ಪ ಅವರು ಮೊದಲನೇದು ಸರಿ. ಹೃದಯಾಘಾತದಿಂದ ಮೊದಲನೇದು ಸರಿನಾ ತಪ್ಪಾ? ಮೊದಲನೇದು ಸರಿ. ಮೊದಲನೇದು ಸರಿ, ಎರಡನೇದು ತಪ್ಪು. ಎರಡನೇದ್ರಲ್ಲಿ ಏನು ತಪ್ಪಿದೆ?
ಹೇಳಿ ಅನಂತಮೂರ್ತಿ. ಯಾವ್ದು ಸರಿ ಅಂತ ಹೇಳಿಬಿಡಿ. ಜೀವಾವಧಿ ಶಿಕ್ಷೆಯಲ್ಲಿದ್ದ ಕೈದಿ ಹೃದಯಾಘಾತದಿಂದ ಸಾವು. ಅವನು ಶಿಕ್ಷೆಯಲ್ಲೇ ಇರ್ತಾನೆ ಮೊದಲೇ. ಇದು ಸರಿಯಾ ತಪ್ಪಾ? ತಪ್ಪಿದು. ಮೊದಲನೇದು ಸರಿ. ಹೌದು. ಯಾಕೆ ಸರಿ? ಹೃದಯಾಘಾತದಿಂದ ಜೀವಾವಧಿ ಶಿಕ್ಷೆಯಲ್ಲಿದ್ದ ಕೈದಿ ಸಾವನ್ನು ಅಪ್ಪಿರ್ತಾನೆ. ಜೀವಾವಧಿ ಶಿಕ್ಷೆಯಲ್ಲಿದ್ದ ಕೈದಿ ಹೃದಯಾಘಾತದಿಂದ ಸಾವು ಆಗಿರ್ತಾನೆ. ಇದು ತಪ್ಪಾಗುತ್ತೆ. ಉತ್ತರವನ್ನು ನೋಡೋಣ. ಜೀವಾವಧಿ ಶಿಕ್ಷೆಯಲ್ಲಿದ್ದ ಖೈದಿ ಹೃದಯಾಘಾತದಿಂದ ಸಾವು ಅನ್ನೋದು ಸರಿಯಾದ ಶಬ್ದ. ಮೊದಲನೇ ಶಬ್ದದಲ್ಲಿ ಏನಾಗೋಗಿದೆ, ಹೃದಯಾಘಾತ ಬಂದು ಅವನಿಗೆ ಜೀವಾವಧಿ ಶಿಕ್ಷೆ ಬಂದಿದೆ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಅದು ಅಲ್ಲ. ಆಗಿರೋದು ಸಮಸ್ಯೆ ಏನು ಅಂದರೆ, ಅವನಿಗೆ ಈಗಾಗಲೇ ನ್ಯಾಯಾಲಯ ತೀರ್ಪು ಕೊಟ್ಬಿಟ್ಟಿದೆ ಜೀವಾವಧಿ ಶಿಕ್ಷೆ ನಿನಗೆ ಅಂತ. ಅಂತಹವನಿಗೆ ಹೃದಯಾಘಾತ ಆಗಿದೆ. ಹಾಗಾಗಿ ಎರಡನೇ ವಾಕ್ಯ ಸರಿಯಾದದ್ದು. ಮೊದಲನೇ ವಾಕ್ಯದಲ್ಲಿ ಏನು ಗೊಂದಲ ಆಗುತ್ತೆ ಅಂದರೆ, ಹೃದಯಾಘಾತದಿಂದ ಅವನಿಗೆ ಜೀವಾವಧಿ ಶಿಕ್ಷೆ ಬಂತೇನೋ ಅನ್ನೋ ತಪ್ಪು ಅರ್ಥ ಬರುತ್ತೆ. ಇದು ಪತ್ರಿಕೆಗಳಲ್ಲಿ ಈ ರೀತಿಯ ತಪ್ಪುಗಳಾಗುತ್ತೆ. ಅಲ್ಲಿಂದಲೇ ತಗೊಂಡಂಥ ವಾಕ್ಯಗಳಿವು. ಅಸ್ಲಂ ಅವರಿಗೆ ಎರಡನೇದು ಅನ್ನೋದನ್ನು ಸರಿಯಾಗಿ ಗುರುತಿಸಿದ್ದೀರಿ ತಾವು. ಶ್ರೀ ಪರಶುರಾಮ ಈ ಒಂದು ಕೃತಿಯನ್ನು ತಮಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಸಮ್ಮೇಳನಾಧ್ಯಕ್ಷರ ಭಾಷಣಗಳು. ಸಿರಿಗೇರಿ ಯರಿಸ್ವಾಮಿ ಬರೆದಿರುವಂಥದ್ದು ಪ್ರಶ್ನೆಯನ್ನು ನೋಡೋಣ. ಈ ಕವಿಯನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಅನಂತಮೂರ್ತಿ ಬಜರ್ ಒತ್ತಿದ್ದಾರೆ. ಉತ್ತರ ಮಂಜೇಶ್ ಪೈ. ಶಿಲ್ಪಾ ಮತ್ತು ಅಸ್ಲಂ ಆಯ್ಕೆಗಳು ಕೊಡಲಾ? ಗೊತ್ತಿದೆಯಾ ಆಯ್ಕೆಗಳನ್ನು ನೋಡೋಣ. ಪಂಡರೀನಾಥಚಾರ್ ಗಲಗಲಿ. ಶಿಲ್ಪಾ? ಪಂಡರೀನಾಥಚಾರ್ ಗಲಗಲಿ. ಆಯ್ಕೆ 2. SV ಪರಮೇಶ್ವರ ಭಟ್ಟ. ಆಯ್ಕೆ 3. GP ರಾಜರತ್ನಂ. ಆಯ್ಕೆ 4. AN ಮೂರ್ತಿರಾವ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ SV ಪರಮೇಶ್ವರ ಭಟ್ಟ ಆಗಿತ್ತು. ಶೃಂಗೇರಿ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಅವರು ಕವಿಗಳಾಗಿ, ಪ್ರಾಧ್ಯಾಪಕರಾಗಿ ಬಹಳ ಪ್ರಸಿದ್ಧಿಯನ್ನು ಗಳಿಸಿದ್ದಾರೆ. SVP ಅವರ ಭಾವಗೀತೆಗಳು ನಮಗೆಲ್ಲ ಪರಿಚಿತವಾಗಿರುವಂಥದ್ದು. ಆದರೆ ಇವರ ಹೆಸರು ಸದಾ ಕಾಲಕ್ಕೆ ಉಳಿಯೋದು ಯಾವುದರಿಂದ ಅಂದರೆ, ಇವರು ಕನ್ನಡಕ್ಕೆ ತಂದ ಸಂಪುಟಗಳಿಂದ. ಮೊದಲನೇದು ಕಾಳಿದಾಸ ಮಹಾಸಂಪುಟ, ಆನಂತರ ಭಾಸ ಮಹಾಕವಿ ಸಂಪುಟ, ಆನಂತರ ಹರ್ಷ ಮಹಾಕವಿ ಸಂಪುಟ, ಹಾಗೆಯೇ ಬುದ್ಧನನ್ನು, ಭರ್ತೃಹರಿಯನ್ನು, ಗೀತಗೋವಿಂದವನ್ನು, ಗಾಥಾ ಸಪ್ತಶತಿಯನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ತಂದಿದ್ದಾರೆ. ಇದು ವಿಶ್ವವಿದ್ಯಾನಿಲಯಗಳು ಮಾಡಬಹುದಾದಂಥ ಕೆಲಸ. ಆದರೆ ಒಬ್ಬರೇ ಏಕಾಂಗಿಯಾಗಿ ಈ ಮಹಾಸಂಪುಟಗಳನ್ನು ತಂದಂಥ SVP ಅವರನ್ನು ಖಂಡಿತ ಮರೀಲಿಕ್ಕೆ ಸಾಧ್ಯವಿಲ್ಲ. ನಾವು ಅವರಿಗೆ ಕನ್ನಡಿಗರು ಸದಾ ಕೃತಜ್ಞರಾಗಿ ಇರಬೇಕು. ಮುಂದಿನ ಪುಸ್ತಕ ವೇದ ಪರಿಚಯ. ಶಂಕರ ಅಜ್ಜಂಪುರ ಬರೆದಿರುವಂಥ ಕೃತಿ ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಗೀತೆಯನ್ನು ಆಲಿಸೋಣ. ಅಕ್ಷರವಿಲ್ಲ, ಶಬ್ದಗಳಿಲ್ಲ, ವಾಕ್ಯದ ಹಂಗಿಲ್ಲ, ಕಾಗದವಿಲ್ಲ, ಲೇಖನಿಯಿಲ್ಲ, ಪಾದದ ಮಿತಿಯಿಲ್ಲ. ಇದು ಕಣ್ಣಿನ ಭಾಷೆ, ಇದು ಕಣ್ಣಿನ ಭಾಷೆ, ಒಲಿದ ಹೆಣ್ಣಿನ ಭಾಷೆ. ಅಕ್ಷರವಿಲ್ಲ, ಶಬ್ದಗಳಿಲ್ಲ, ವಾಕ್ಯದ ಹಂಗಿಲ್ಲ, ಕಾಗದವಿಲ್ಲ, ಲೇಖನಿಯಿಲ್ಲ, ಪಾದದ ಮಿತಿಯಿಲ್ಲ. ಆಯ್ಕೆಗಳು ಬರೋದಕ್ಕೆ ಮೊದಲು ಅನಂತಮೂರ್ತಿ ಬಜರ್ ಒತ್ತಿದ್ದಾರೆ. ದೊಡ್ಡರಂಗೇಗೌಡರು. ಆಯ್ಕೆಗಳನ್ನು ನೋಡೋಣ. ಅನುಪಮಾ ನಿರಂಜನ, KS ನಿಸಾರ್ ಅಹಮದ್. ಹೇಳಿ ಶಿಲ್ಪಾ. KS ನಿಸಾರ್ ಅಹಮದ್. ಅನಸೂಯ ಶಂಕರ್ ಹಾಗೂ ಆಯ್ಕೆ 4 HS ವೆಂಕಟೇಶ್ ಮೂರ್ತಿ. ಉತ್ತರವನ್ನು ನೋಡೋಣ. HS ವೆಂಕಟೇಶ್ ಮೂರ್ತಿ ಸರಿಯಾದ ಉತ್ತರ ಆಗಿತ್ತು.
ವೇದ ಪರಿಚಯ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿದಿದೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಶ್ರೀ ವಿಜಯನ ಆಶ್ರಯಧಾತೃ, ರಾಷ್ಟ್ರಕೂಟರ ಅರಸು, ಸಂತೋಷ, ತವಡು ಅಲ್ಲ ಬಿಡುವು. ವಿಕ್ರಮಾದಿತ್ಯ. ಬಜ್ಜರೊತ್ಬಿಟ್ಟು ಉತ್ತರ ಕೊಡಿ. ವಿಕ್ರಮಾದಿತ್ಯ. ಒಂದನೇ ಶಬ್ದ. ಶ್ರೀ ವಿಜಯನಿಗೆ ಆಶ್ರಯವನ್ನು ಕೊಟ್ಟಂತೆ ರಾಷ್ಟ್ರಕೂಟರ ಅರಸನಂತೆ ಈತ ಯಾರು? ಮೊದಲನೇ ಶಬ್ದ ಗೊತ್ತಮ್ಮ? ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದ ತಾವು ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ಒಂದು ಉತ್ತರ ಅಮೋಘ ವರ್ಷ ನೃಪತುಂಗ ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ ಯಾರು ಬೇಕಾದರೂ ಬಜ್ಜರೊತ್ತಿ ಉತ್ತರವನ್ನು ಕೊಡಿ. ಶಿಲ್ಪ ಆಮೋದ. ಉತ್ತರವನ್ನು ನೋಡೋಣ. ಆಮೋದ ಉತ್ತರ ಸರಿಯಾಗಿದೆ. ಚಿಗುರು ಕವನ ಸಂಕಲನ ಕೊಟ್ಟಿದ್ದೇನೆ. 3 ಉತ್ತರ ಯಾರು ಬೇಕಾದರೂ ಬಜ್ಜರೊತ್ತಿ ಉತ್ತರ ಕೊಡಿ. ತವಡು ಅಲ್ಲ ಬಿಡುವು. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಸವಡು ಅಂತ ನಾವು ಹೇಳ್ತೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಅನಂತ ಮೂರ್ತಿಯವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ದೊರೆತನಕ್ಕೆ ಎಷ್ಟು ಮಂದಿ ಆಪ್ತರೋ ಅಷ್ಟೇ ಮಂದಿ ಹಗೆಗಳೂ ಇರುತ್ತಾರೆ ಎಂದು ದುರ್ಗಾಸ್ತಮಾನದ ಸಾಹಿತಿ ಹೇಳಿದರೋ ಯಾರವರು? ಅನಾಕ್ರು, ತರಾಸು. ತರಸು. ಮುಂದಿನ ಪ್ರಶ್ನೆ, ಜೋಡು ಪದವನ್ನು ಹೇಳಿ. ಹರಕು, ಮುರುಕು. ಮುರುಕು. ಮುಂದಿನ ಪ್ರಶ್ನೆ, ಉಪಮಾನವನ್ನು ಪೂರ್ತಿ ಮಾಡಿ. ಸ್ಮಶಾನದಂತೆ. ಸ್ಮಶಾನದಂತೆ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಅಗ್ಗ. ಹಗ್ಗ ಕಡಿಮೆ ಇರೋದು, ಹಗ್ಗ ಅಂದರೆ ಜಾಸ್ತಿ ಇರೋದು. ತಗ್ಗು. ನನಗೆ ಗೊತ್ತಿಲ್ಲ ಸರ್, ನಾನು ನಿಮ್ಮ ಜೊತೆ ಕಲಿತಾ ಇದ್ದೀನಿ. ಮುಂದಿನ ಪ್ರಶ್ನೆ, ಭಿನ್ನಾರ್ಥಕ ಸಮಪದಗಳನ್ನು ನೀಡಿ. ಅಶಕ್ತ, ಆಸಕ್ತ. ಆಸಕ್ತ ಅಲ್ಲ, ಅಶಕ್ತ ಅಂದರೆ ಏನರ್ಥ, ಆಸಕ್ತ ಅಂದರೆ ಏನರ್ಥ ಅಂತ. ಆಸಕ್ತ ಅಂದರೆ ಆಗದೇ ಇರೋದು, ಆಸಕ್ತ ಅಂದರೆ ವಹಿಸೋದು. ಉತ್ತರವನ್ನು ನೋಡೋಣ. ಒಂದು ಉತ್ತರ ತರಾಸು ಸರಿಯಾಗಿದೆ, ತಾವು ಕೊಟ್ಟಂಥ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಹರುಕು, ಮುರುಕು ಕೊಟ್ಟಿದ್ದೀರಿ ತಾವು. 3ನೇ ಪ್ರಶ್ನೆಗೆ ಉತ್ತರ ಸ್ಮಶಾನದಂತೆ, ನಿರ್ಜನ, ನೀರವ, ಮೌನ ಈ ರೀತಿಯಾದ ಶಬ್ದಗಳನ್ನು ಬಳಸಬಹುದು. ಸ್ಮಶಾನದಂತೆ, ನಿರ್ಜನ ಅನ್ನೋದು ಹೆಚ್ಚು ಜನಪ್ರಿಯವಾದದ್ದು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಗ್ಗ ಅಂದರೆ ತುಟ್ಟಿ ಅಥವಾ ದುಬಾರಿ ಅನ್ನೋದು ವಿರುದ್ಧ ಪದ. ಅಗ್ಗ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ. ದುಬಾರಿ ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು ಅನ್ನೋ ಅರ್ಥ ಬರುತ್ತೆ. 5ನೇ ಪ್ರಶ್ನೆಗೆ ಉತ್ತರ ಅಶಕ್ತ ಅಂದರೆ ನಿರ್ಬಲ, ಆಸಕ್ತ ಅಂದರೆ ಇಚ್ಛೆಯುಳ್ಳ ಎನ್ನುವ ಅರ್ಥ ಬರುತ್ತೆ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಶಿಲ್ಪ ಅವರೇ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಒಂಟಿ ಜೀವನಕ್ಕೆ ಗಂಟು ಇರಲೆಂದು ಗಂಟು ಬಿದ್ದು ಮಕ್ಕಳನ್ನು ಅಂಟಿ ಹಾಕುವವಳೇ ಅರ್ಧಾಂಗಿ ಎಂದು ಬಾಳ ಬಂಧನದಲ್ಲಿ ನುಡಿದವರು ಯಾರು? ಬೀಚಿ, ದಾಶರಥಿ ದೀಕ್ಷಿತ್. ದಾಶರಥಿ ದೀಕ್ಷಿತ್. ಮುಂದಿನ ಪ್ರಶ್ನೆ, ಜೋಡು ಪದವನ್ನು ನೀಡಿ. ಕಸ, ಕಡ್ಡಿ. ಕಡ್ಡಿ. ಕಹಿ. ಕಡ್ಡಿ. ಕಸ ಕಡ್ಡಿ. ಉಪಮಾನವನ್ನು ಪೂರ್ತಿ ಮಾಡಿ. ಪೊಲೀಸಿನವನ ಲಾಠಿಯ ಹಾಗೆ. ಸಣ್ಣ ಇರೋದು, ತೆಳ್ಳಗೆ ಇರೋದು. ವಿರುದ್ಧಾರ್ಥಕ ಪದವನ್ನು ನೀಡಿ. ಆಯ. ಮುಂದಿನ ಪ್ರಶ್ನೆ, ಭಿನ್ನಾರ್ಥಕ ಸಮಪದಗಳನ್ನು ನೀಡಿ. ಅಗ, ಅಘ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದಾಶರಥಿ ದೀಕ್ಷಿತ್ ಸರಿಯಾಗಿದೆ. 2
ಉತ್ತರ ಕಸ ಗಿಸ ಅಂತ ಹೇಳ್ತೇವೆ. ಕಸ ಕಡ್ಡಿ ಅನ್ನೋದು ಅದು ಒಟ್ಟಿಗೆ ಬರುವಂಥ ಶಬ್ದಗಳು. ಅದೂ ಒಂದು ರೀತಿಯಾದ ಜೋಡು ಪದ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆದರೆ ಕಸ ಗಿಸ ಅನ್ನೋದು ಹೆಚ್ಚು ಪ್ರಸಿದ್ಧವಾದದ್ದು. ಕಸ ಕಡ್ಡಿ ಅಂತಲೂ ಸಹ ಹೇಳಬಹುದು, ಚಿಂತೆ ಇಲ್ಲ. ಪುಸ್ತಕ ಕೊಡ್ತಾ ಇದ್ದೇನೆ. 3ನೇ ಶಬ್ದವನ್ನು ನೋಡೋಣ. ಪೊಲೀಸಿನವನ ಲಾಠಿಯ ಹಾಗೆ ನಿಷ್ಕರುಣಿ. ಯಾರನ್ನೂ ನೋಡಲ್ಲ, ಅವನು ಪಡ್ಕೊಂಡು ಹೋಗ್ತಾ ಇರ್ತಾನೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆಯ ವ್ಯಯ. ಆಯ ಅಂದ್ರೇನು, ಎಷ್ಟು ಹಣ ಬಂತು ಅಂತ. ವ್ಯಯ ಅಂದರೆ ಎಷ್ಟು ಹಣ ಖರ್ಚಾಯಿತು ಅಂತ. 5ನೇ ಪ್ರಶ್ನೆಗೆ ಉತ್ತರ ಅಗ ಅಂದರೆ ಬೆಟ್ಟ, ಅಘ ಅಂದರೆ ಪಾಪ. ಅಘನಾಶಿನಿ ಅಂತ ನದಿ ನಮ್ಮಲ್ಲುಂಟು. ಪಾಪವನ್ನು ಕಳೆಯುವವಳಂತೆ ಅಘನಾಶಿನಿ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅಸ್ಲಂ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತಮ್ಮ ಆಚಾರ ವಿಚಾರಗಳಿಂದ ಇನ್ನೊಂದು ಜೀವಕ್ಕೆ ಕಷ್ಟವಾಗಬಹುದೆಂಬ ಯೋಚನೆಯೇ ಇಲ್ಲದಿರುವುದೇ ಅತ್ತೆ ಸೊಸೆಯರ ಸಮಸ್ಯೆಗೆ ಮುಖ್ಯ ಕಾರಣ ಎಂದು ಸ್ವರ್ಗದ ಬಾಗಿಲಲ್ಲಿ ಯಾರು ಹೇಳಿದರು? VM ಇನಾಮ್ದಾರ್ ಹೇಳಿದ್ರ, ಬಸವರಾಜ ಕಟ್ಟಿಮನಿ ಹೇಳಿದ್ರ? ಬಸವರಾಜ ಕಟ್ಟಿಮನಿ. ಮುಂದಿನ ಪ್ರಶ್ನೆ. ಜೋಡು ಪದವನ್ನು ನೀಡಿ ಹಾಲು ಗೀಲು. ಗೀಲು. ಮುಂದಿನ ಪ್ರಶ್ನೆ. ಉಪಮಾನವನ್ನು ಪೂರ್ಣೆ ಮಾಡಿ ಘಂಟಾನಾದದ ಹಾಗೆ ಘಂಟಾನಾದದ ಹಾಗೆ ಬಡಿಯುತ್ತಿತ್ತು. ಬಡಿಯುತ್ತಿತ್ತು. 4ನೇ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ ಅಭಿಮಾನ. ದುರಭಿಮಾನ. ಮುಂದಿನ ಪ್ರಶ್ನೆ. ಭಿನ್ನಾರ್ಥಕ ಸಮಪದಗಳನ್ನು ನೀಡಿ ಅರಿವು. ಅರಿ ಅಂದರೆ ಖಾರ ಅರಿಯೋದು ಒಂದು ಎಕ್ಸಾಂಪಲ್. ಅರಿವು ಅಂದರೆ ಅರ್ಥ ಮಾಡ್ಕೊಳ್ಳೋದು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಇದನ್ನು ಹೇಳಿದವರು VM ಇನಾಮ್ದಾರ್ ಅವರು, ಸ್ವರ್ಗದ ಬಾಗಿಲು ಕಾದಂಬರಿಯಲ್ಲಿ. 2ನೇ ಪ್ರಶ್ನೆಗೆ ಉತ್ತರ ಹಾಲು ಗೀಲು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಘಂಟಾನಾದದ ಹಾಗೆ ಸ್ಪಷ್ಟ. 4ನೇ ಪ್ರಶ್ನೆಗೆ ಉತ್ತರ ಅಭಿಮಾನಕ್ಕೆ ನಿರಭಿಮಾನ ಸರಿಯಾದ. ಇಲ್ಲಿ ಅಭಿಮಾನ ಇದೆ, ಅಭಿಮಾನ ಇಲ್ಲ ಅನ್ನೋದು ಬರಬೇಕು ನಮಗೆ. ಸದಭಿಮಾನ ಅಂತ ಕೇಳಿದರೆ ನೀವು ದುರಭಿಮಾನ ಅಂತ ಹೇಳಬಹುದಾಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಅರಿ ಅಂದರೆ ಶತ್ರು, ಅರಿವು ಅಂತ ಹೇಳಿದರೆ ತಿಳುವಳಿಕೆ. ಎಷ್ಟು ಸರಿ ಉತ್ತರ ಆಯಿತು? ಒಂದು ಪ್ರಶ್ನೆಗೆ ಅಲ್ವಾ? ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅನಂತಮೂರ್ತಿ ಅವರಿಗೆ 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಶಿಲ್ಪಾ ಅವರಿಗೆ 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಅಸ್ಲಂ ತೊಂಡೇಬಾವಿ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ನಮ್ಮ ನಾಡಿನ ಅತಿ ಮುಖ್ಯ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಸಮಗ್ರ ಸಾಹಿತ್ಯವನ್ನು ಓದಬೇಕು ಅಂದರೆ ಔದುಂಬರ ಗಾಥೆಯನ್ನು ಕೊಂಡ್ಕೋಬೇಕು. ದಯವಿಟ್ಟು ಕೊಂಡುಕೊಂಡು ಬೇಂದ್ರೆಯವರ ಪ್ರಪಂಚವನ್ನು ಒಮ್ಮೆ ನೋಡುವ ಭಾಗ್ಯವನ್ನು ನಾವೆಲ್ಲ ಪಡ್ಕೊಳ್ಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.